ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಕರುಗಳ ಗದ್ದೆ ಹತ್ರ ಕಟ್ಟಾಕಿದೆ, ಹೊಡ್ಕೊಂಬರ್ಬೇಕು. ಅದಕ್ಕೆ ಹೊಡ್ಕೊಂಬರೋಣ ಅಂತ ಬರ್ತಾಯಿದ್ದೀನಿ. ಕರುಗಳ ಬಗ್ಗೆ ಎಲ್ಲ ಸುಮಾರು ಜನ ಕೇಳ್ತಾ ಇದ್ರಿ, ಅದ್ರ ಬಗ್ಗೆನೇ ಅಪ್ಡೇಟ್ ಇದೆ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈ ಕರುಗಳೆಲ್ಲನೂ ಹೊಡ್ಕೊಂಡೋಗಿ ಕಟ್ಟಾಕಬೇಕು. ಮನೆಗೆ ಹೊಡ್ಕೊಂಡೋಗಿ ಕರುಗಳೆಲ್ಲ ಕಟ್ಟಾಕಿ 2 ಹಸುಗಳು 2 ಕರುಗಳು ಹೊಡ್ಕೊಂಬಂದೀನಿ. ನಮ್ಮ ಶಕ್ತಿ ಒಂದು ಹಾಲು ಕೊಡ್ತಾರೆ ಚೆನ್ನಾಗಿ, ಈಗಲೂ ಕೊಡ್ತಾಯಿದೆ ಅಲ್ಲ. ಅಂತೂ ಹೊರಗಡೆ ಎಲ್ಲ ಮೇಯ್ತಾಳೆ ಅವಳು ಚೆನ್ನಾಗಿ. ಹಾಗಾಗಿ ಅವಳು ಒಬ್ಬಳು ಹೊಡ್ಕೊಂಬಂದಿದ್ದೆ. ನೆರಳಲ್ಲಿ ನಿಂತಾಳೆ. ಮಾತ್ರ ಬಿಸಿಲು ಅಂತ 5 ಗಂಟೆ ಮೇಲಾಗೈತೆ. ಅಂತೂ ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು ಹೊಡಿತೈತೆ. ನಮ್ಮ ಅಂಗ್ಳನೂ ಮೇಯ್ತಾ ನಿಂತಾಳೆ. ಅವಳು ಪರವಾಗಿಲ್ಲ, ಈಗ ಸ್ವಲ್ಪ ಹುಷಾರಾದ್ಲು. ಅಂತೂ ಸ್ವಲ್ಪ ಕಾಯಿಲೆನೇ. ಸೀತಾ ಮೇಯ್ತಾಳೆ. ನಮ್ಮ ಸಿಹಿಗೂ ಈಗ 7 ತಿಂಗಳು ತುಂಬೋಯ್ತು. ಕರೆಕ್ಟಾಗಿ 7 ತಿಂಗಳಾಗೈತೆ. ನಮ್ಮ ಸೀತಂಗೂ 7 ತಿಂಗಳು ತುಂಬ 8ನೇ ತಿಂಗಳು ಇನ್ನೇನು ಮುಗಿಯೋಕ್ಕೆ ಬಂತು. 8 ತಿಂಗಳು, ಇನ್ನೊಂದು ತಿಂಗಳು ಕರ ಹಾಕ್ತಾಳೆ ನಮ್ಮ ಸೀತಾ. 2ನೇ ಸತಿ ಕರು ಹಾಕೋರಿದು. ಇನ್ನು ಇವಳಿಗೂ 7 ತಿಂಗಳು ಕರೆಕ್ಟಾಗಿ ಆಯಿತು. ಹೊಡ್ಕೊಂಡು ಹೋಗ್ಬಿಟ್ಟು ಈಗ ಮನೆ ಹತ್ರ ಇವೆಲ್ಲ ಕಟ್ಟಾಕಿ ಹಾಲು ಕರ್ಕೋಬೇಕು. ಬ್ರದರ್ ಹಸುಗಳಲ್ಲಿ ಲಾಭ ಮಾಡಿದ್ರೆ ಪರವಾಗಿಲ್ವ ಅಂತ ನಮ್ಮ ಜೀವನ ನಡೀತಾ ಇರೋದೇ ಅವತ್ತರಿಂದ. ಒಟ್ಟಿನಲ್ಲಿ ನಾವು ಅಷ್ಟೊಂದು ಮಾಡ್ದೋ ಇಷ್ಟೊಂದು ಮಾಡ್ದೋ ಅಂತ ಹೇಳ್ಕೊಳಕ್ಕಿಲ್ಲ. ಒಟ್ಟಿನಲ್ಲಿ ನಮ್ಮ ಜೀವನಕ್ಕೆ ಏನು ಕಷ್ಟ ಇಲ್ಲ, ಹಂಗಂತೂ ಇರ್ಬೋದು. ಅಂದಂತ ಏನು ಮಾಡ್ದಾನೆ ಏನಿಲ್ಲ, ಅಷ್ಟೋ ಇಷ್ಟೋ ಉಳಿಸ್ಕೊಬೋದು. ಅಪ್ಪರ ಆಗತ್ತಕ್ಕೆ 4 ಕಾಸು ಅಂತೂ ಉಳಿಸ್ಕೊಬೋದು. ನೆಮ್ಮದಿಲಿ ಇರ್ಬೋದು. ಜೀವನ ಮಾಡೋಕ್ಕಂತೂ ಯಾವುದೇ ಕಷ್ಟ ಇಲ್ಲ. ನೆಮ್ಮದಿಲಿ ನಮ್ಮ ಮನೆ ತಾವು ನಾವು ಕೆಲಸ ಮಾಡ್ಕೊಂಡು ಆರಾಮದಲ್ಲಿ ಇರ್ಬೋದು. ಒಳ್ಳೊಳ್ಳೆ ಇನ್ನು ನಮಗೆ ಕಡಿಸ್ಕೊಳ್ಳೆಲ್ಲ ಈಗ ಹೆಚ್ಚು ಕಮ್ಮಿ 5-6 ಕಡಿಸ್ಕೊಳ್ಳೆಲ್ಲ ಸೆಮೆಂಟ್ ಕೊಡ್ಸಿರೋವು ಎಲ್ಲ ಕಡಿಸ್ಕೊಳ್ಳೆಲ್ಲ ಪಡ್ಡೆಗಳಾಗವೆ. ಅವೆಲ್ಲ ಕರು ಹಾಕ್ತು ಅಂದರೆ ಒಂದು 2ರಿಂದ 2.5 ಲಕ್ಷ ರೂಪಾಯಿ ಅಂತೂ ಗ್ಯಾರಂಟಿ. ಒಂದು 6 ಪಡ್ಡೆಗಳು, 6 ಪಡ್ಡೆಯಿಂದ 50-50 ಸಾವಿರ ಹಾಕೊಂಡ್ರೂ 3 ಲಕ್ಷ ರೂಪಾಯಿ ಗ್ಯಾರಂಟಿ ಸಿಗುತ್ತೆ. ಜಾಸ್ತಿನೇ ಒಳ್ಳೆ ಬೆಳೆ ಅಂತ ಕಡಿಸ್ಕೊಳ್ಳೆ ಇರೋದು. ನಮಗಿರೋ ಪೂರ್ಣಿ ಅವಳಲ್ಲ, ಅವಳು ಅಷ್ಟೇ. ಈಗ 7 ತಿಂಗಳು ತುಂಬು 8ನೇ ತಿಂಗಳು ರನ್ನಿಂಗು. ಅವಳು ಎಲ್ಲ ಒಳ್ಳೆ ಬೆಳೆ ಅಂತ ಮಾಲ್ಗಳು ಅಂದರೆ ಒಳ್ಳೊಳ್ಳೆ ಹಸುಗಳು, ಒಳ್ಳೊಳ್ಳೆ ಕರುಗಳು. ಈಗ ನೋಡಿ ನಮ್ಮ ಸೀತನೂ ನಮ್ಮ ಮನೆ ಹುಟ್ಟಿರೋಳೆ, ಶಕ್ತಿ ನಮ್ಮ ಮನೆ ಹುಟ್ಟಿರೋಳು ಇಲ್ಲಿರೋವು. ಇನ್ನು ಬಿಳಿ ಕರಾಗೆ ಮನೆ ಹತ್ರನೇ ಕಟ್ಟಾಕಿದ್ದು. ಅವಳು ಹೊಡ್ಕೊಂಡು ಹೋಗೋಕೆ ಹಾಕಿಲ್ಲ. ಅವಳು ಬಿಟ್ರೆ ಮಾತ್ರ ಮೇಯ್ತಾಳೆ, ಇಲ್ಲ ಅಂದರೆ ಮೇಯೋದಿಲ್ಲ. ಇವಳು ಬಂದಾಗ ಒಂದು ಸ್ವಲ್ಪ ಒಣಲು ಹಾಕಿದ್ವಲ್ಲ, ತಿನ್ನೋಕೆ ಪದಾರ್ಥ ಇರೋಲ್ಲ. ಹಸಿರು ಅಷ್ಟೈತೆ ಅಂತೂ ಇದು ಮಾಡೋಕ್ಕಿಲ್ಲ. ಇಲ್ಲಿ ಬಂದು ತಿನ್ನೋದ್ರಂಗೆ ಆಡ್ತು ಅಂತ ಹಾಕ್ತಾ 2 ಕಡ್ಡಿ ಕತ್ತಾ ಐತೆ. ಇದೊಂಚೂರು ರೆಡಿ ಮಾಡಿಸ್ಬೇಕು. ಕೊಟ್ಟಿಗೆ ಒಪ್ಪರ ಇಳಿಸ್ಬೇಕು. ಕೋಳಿಗಳು ತಾಂಡಿದ್ವಲ್ಲ 3 ಇದು ಚೆನ್ನಾಗಿ ಒಪ್ಕೊಂಡವೆ. ಮನೆ ಹತ್ರ ಎಲ್ಲ ಮೇಯ್ಕೊಂಡು ಕಾಳು ಕಡ್ಡಿ ಹಸ್ಗಳು ಬಿಟ್ಟಿದ್ದು ಬೀಡು ಎಲ್ಲ ತಿನ್ಕೋತವೆ. ಮಾತ್ರ ಕಾಯಿಲಾಗಿ ಹೋಗ್ಬಿಡ್ತು ನಮ್ಮ ಅಂಗ್ಳ. ಹೊಟ್ಟೆ ಎಲ್ಲ ಉರಿತದೆ. ಈಗ ಬಂದೋಕ್ಕೆಲ್ಲ ನಮ್ಮ ಅಮ್ಮ ನೀರು ಕುಡಿಸಾಯ್ತು. ಇನ್ನು ಇದು ಮಾಡೋರೆ. ಇನ್ನು ಹಸ್ಗಳು ಹಾಲು ಕರ್ಕೋಬೇಕು. 6 ಗಂಟೆ ಆಗೋಕ್ಕಾಗೈತೆ. ಎಷ್ಟು ಇನ್ನೂ ಬಿಸಿಲು ಅಂದರೆ ಅಷ್ಟು ಬಿಸಿಲು ಹೊಡಿತೈತೆ. ಹಸುಗಳು ಎಲ್ಲ ಈಗ ಹಸುಗಳು ಇಲ್ಲಿ ಕೊಟ್ಟಿಗೆಗಳಿರೋವು. ಅದೇ ಈಗ ಮೊನ್ನೆ ನಮ್ಮ ಸರಸ್ವತಿ ಒಬ್ಳು ಕರ ಹಾಕಿದ್ರಲ್ಲ, ಅವಳು ಒಬ್ಳು ಬಿಟ್ರೆ ಇನ್ನೆಲ್ಲ ಕಪ್ಪಾಗವೆ. ಹಾಲು ಸ್ವಲ್ಪ ಕಮ್ಮಿನೇ. ಈಗ ಮೇವು ಹಾಕಿದ್ರೆ ಒಣಲ್ಲ ಅಂತ ಈಗ ತಿಂತ ಪಾಪ. ಒಣಲಾದ್ರೂ ನಮ್ಮ ಮನೆ ಹಸುಗಳು ಚೆನ್ನಾಗಿ ತಿಂತಾವೆ, ವೇಸ್ಟ್ ಮಾಡ್ತಾಯಿಲ್ಲ ಅಷ್ಟೊಂದೇನು. ಕೆಲವೊಂದು 2 ಹಸುಗಳು ತಿನ್ನೋದಿಲ್ಲ ಅಷ್ಟೇ, ಇನ್ನೆಲ್ಲ ತಿಂತವೆ. ಜೋಳದ ಕಡ್ಡಿ ನಮ್ಮದು ತೀರೋಗ್ಬಿಟ್ಟೈತೆ, ಖಾಲಿಯಾಗೈತೆ. ತಗೋಬೇಕು ಈಗ ಎಲ್ಲರೇ. ಬೇಸಿಗೆ ಆಗಿರೋದ್ರಿಂದ ಈಗ ಎಲ್ಲರೂ ಹುಡುಕಿ ಇಲ್ಲೇ ಅಕ್ಕಪಕ್ಕದಲ್ಲೆಲ್ಲ ಜೋಳ ಐತೆ, ನೋಡಿ ತಗೋಬೇಕು. ಇವಳು ನಮ್ಮ ಪೂರ್ಣಿಮಾ. ಇವಳಿಗೂ ಈಗ 7 ತಿಂಗಳಾಯಿತು. ಇದು ಈ ಕರ ಹಾಕಿತ್ತಲ್ಲ ನಮ್ಮ ಸರಸ್ವತಿ, ಅದು ಎಷ್ಟು ಹಾಲು ಬರ್ತೈತೆ ಅಂತ ಕೇಳಿದ್ರಿ. ಸದ್ಯಕ್ಕೆ ಈಗ ಬೆಳಗ್ಗೆ ಸಂಜೆ 2 ಟೈಮಿಂದ ಒಂದು 15 ಲೀಟ್ರ್ನಷ್ಟು ಬರ್ತಾ ಇರ್ಬೋದು. ಇನ್ನು ಡೈರಿಗೆ ಏನು ಹಾಕ್ತಾಯಿಲ್ಲ. ಇವತ್ತಿಗೆ ಎಷ್ಟು 7 ದಿವಸ ಆಯಿತು ಅಷ್ಟೇ. ಇವತ್ತಿಗೆ ಕರೆಕ್ಟಾಗಿ 7 ದಿನ ಆಗೈತೆ. ಕರುಗಳು ಎಲ್ಲ ಮನೇಲೇ ಇದ್ದು ಇವತ್ತು. ಕರುಗಳು ಮನೇಲಿದ್ದರೆ ಕಾಡಿಗೆ ಹೋಗೋದ್ಕಿಂತ ಇನ್ನು ಚೆನ್ನಾಗ್ತವೆ. ಯಾಕೆಂದರೆ ಕಾಡಿಗೆ ಹೋದರೆ ಸೊಳ್ಳೆ ಮತ್ತು ಉಣ್ಣಿಗಳು ಎಲ್ಲ ಸಿಕ್ಕಾಬಟ್ಟೆ. ಹುಲ್ಲು ಹಾಕಿದ್ರು ಈ ಕಡೆ ಸೈಡಲ್ಲಿ ಎಟ್ಟಿಸ್ಕೊಂಡು ತಿನ್ನೋಕ್ಕೆ ಪದಾಡ್ತಾವಳೆ ನಮ್ಮ ಮಾಯ. ಇವಳಿಗೆ 7 ತಿಂಗಳು ತುಂಬೈತೆ. ಈಗ ಸ್ವಲ್ಪ ಕೆತ್ತಲೆ ಬಿಡ್ತಾಯಿತೆ. ಗಿರ್ಗಳು ಹೊಡಿತವೆ ಮತ್ತು ಗಲಾಟೆ ಮಾಡ್ತವೆ ಅಂತಾರೆ. ನೋಡಬೇಕು. ನಮ್ಮದು ಸಾದಾಗೈತೆ. ಈ ಕೆತ್ತಲೆಗೆಲ್ಲ ಮುಟ್ಟಿದ್ರೆ ಎಲ್ಲ ಏನು ಮಾಡೋಕ್ಕಿಲ್ಲ, ಭಾರಿ ಸಾದಾಗೈತೆ. ಮುಂದಕ್ಕೆ ಏನು ಮಾಡ್ತದೆ ಅಂತ ನೋಡಬೇಕು. ಅದಕ್ಕೆ ಆಗಾಗ ಕೆತ್ತಲೆಗೆಲ್ಲ ಕೈ ಹಾಕ್ಕೊಂಡು ತೂರಿಸ್ಕೊಂಡು ಪಾಠ ಮಾಡಿಕೊಂಡ್ರೆ ಅಷ್ಟು ಹೊಡೆಯೋದಿಲ್ಲ. ಒಂದು ಸತಿ ನಾವು ಮುಟ್ಟಿರೋಕ್ಕೆಲ್ಲ ತೂರಿಸಿರೋಕ್ಕೆಲ್ಲ ಸಡನ್ನಾಗಿ ಕರ ಹಾಕ್ತಾವಲ್ಲ, ಆಗ ಕೆತ್ತಲೆಲ್ಲ ಹಾಲು ಕರಿಯೋಕೆ ಹೋದರೆ ಒಡೆಯೋದು ಎಲ್ಲ ಮಾಡ್ತವೆ. ಉಣ್ಣಿ ನೋಡಿ, ಬೆಟ್ಟಕ್ಕೆ ಮೆಂಟಿಗೆ ಎಲ್ಲ ಮೇಯಕ್ಕೆ ಹೋಗವಲ್ಲ, ಉಣ್ಣಿಗಳವೆ ಒಂದೊಂದು.
ಔಷಧಿ ಹೊಡಿಬೇಕು ಈಗ. ಎಲ್ಲನೂ ಹಾಲು ಕರೆದಾದ್ಮೇಲೆ ಹಸುಗಳೆಲ್ಲ ತೊಳೆದ್ಬಿಟ್ಟು ಔಷಧಿ ಹೊಡ್ಕೋಬೇಕು. ಏನು ಹಿಡ್ಕೊಂಡು ಕಿತ್ತರೂ ಏನು ಮಾಡೋಕ್ಕಿಲ್ಲ. ಈಗ ಸುಮ್ಮನೆ ಅವಳೆ ಸಾದಾಗವಳೆ. ಕರು ಹಾಕಿದ್ಮೇಲೆ ಹೆಂಗೆ ಮಾಡ್ತಾಳೆ ನೋಡ್ಬೇಕು. ಈ ಸದ್ಯಕ್ಕಂತೂ ಯಾವ ಗಲಾಟೆ ಇಲ್ಲ. ಅವಳಿಗೂ 7 ತಿಂಗಳು ತುಂಬೈತೆ, 8ನೇ ತಿಂಗಳು ರನ್ನಿಂಗ್. ಇನ್ನು 2 ತಿಂಗಳು ಕರು ಹಾಕ್ತಾಳೆ. ಇವಳಿಗೂ 5 ತಿಂಗಳು ತುಂಬೋಗೈತೆ. ಅವಳು ಹಾಲು ಕೊಡ್ತಾಳೆ. ಇನ್ನೂ 5-6 ಲೀಟ್ರ್ ಮೇಲೆ ಹಾಲೈತೆ. ದನಿಂಗ್ ಗೊಬ್ಬರ ರೇಟು, ಅದೇ ಗೊಬ್ಬರ ರೇಟ್ ಏನು ಅಂತ ಕೇಳಿದ್ರಿ. ನಮ್ಮ ಕಡೆ ದನಿಂಗ್ ಗೊಬ್ಬರ ರೇಟು ಬಾಡಿ ಲೆವೆಲು 3,500 ನಡೀತೈತೆ. ಟ್ಯಾಕ್ಟ್ರಲ್ಲಿ ಬಾಡಿ ಲೆವೆಲ್ ಇರ್ತದಲ್ಲ ಅದಕ್ಕೆ. ಒಂದು ಸ್ವಲ್ಪ ಜಾಸ್ತಿ ಹೆವಿ ಲೋಡು ಅಂತ ಅಂದ್ರೆ 4,000 ನಡೀತೈತೆ. ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ರು ನಮ್ಮ. ನಮ್ಮದು ವರ್ಷಕ್ಕೆ ಎಷ್ಟಾಯ್ತದೆ, ವರ್ಷಕ್ಕೆ ಅಂದರೆ ಒಂದು 50,000 ರೂಪಾಯಿನ ಮೇಲೆ ಗೊಬ್ಬರ ಮಾರ್ಕೋತೀವಿ. ಹೆಚ್ಚು ಕಮ್ಮಿ ಈ ಸತಿ 1 ಲಕ್ಷದ ಮೇಲೆ ಆಯ್ತದೆ. ಗುಂಡಿ ಹೊಡೆದು ಹಾಕಿದೆ. ಇನ್ನು ಗುಂಡಿ ಒಳಗೆ ಹಾಕೋಕ್ಕಿಲ್ಲ, ಮೇಲಕ್ಕೆ ಹಾಕ್ತೀನಿ. ಗುಂಡಿ ಒಳಗಿದ್ರೆ ಆರೋದಿಲ್ಲ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇದೇ ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್.